ಎಲ್ಲ ನಾನು ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಬಿಗ್ ಬಾಸ್ ಕಡೆಯಿಂದ ಇವತ್ತು ಬೆಳಗ್ಗೆನೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ಮ ಗಂಗಾ ನಾಗವಲ್ಲಿ ಆಗೋದನ್ನ ನಾವು ನೋಡಿದ್ವಿ. ಅದೇ ರೀತಿ ಪಾಪ ಎಕ್ಸಿಟ್ ಕೊಟ್ಬಿಟ್ರು. ಯಾಕೆ ಎಕ್ಸಿಟ್ ಕೊಟ್ಟರು, ಸೊ ಏನು ಕತೆ ಅಂತ ಈ ಪ್ರೋಮೋದಲ್ಲಿ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋದ ಏನಂತ ನೋಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ಇಲ್ಲಿ ಶ್ರುತಿ ಮ್ಯಾಮ್ ಅವ್ರು ಕೇಳ್ತಾರೆ, ಬಿಗ್ ಬಾಸ್ ಇರೋದಕ್ಕೆ ಒಂದು ದೃಢ ನಿರ್ಧಾರ ಬೇಕು, ಅದು ನಿಮ್ಮಲ್ಲಿ ಇದೆಯಾ ಅಂತ ಕ್ವಶನ್ ಮಾಡ್ತಾರೆ. ಸೊ ಅದಕ್ಕೆ ಏನು ಆನ್ಸರ್ಸ್ಗಳು ಬರಲ್ಲ, ಒಂದಷ್ಟು ಕಂಟೆಂಟ್ಗಳನ್ನ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬ್ಲಾಕ್ ಡ್ರೆಸ್ ಹಾಕೊಂಡಿರೋರು ಅದು ಮೇ ಬಿ ಮೇಕಪ್ ಆರ್ಟಿಸ್ಟ್ ಅನ್ಸುತ್ತೆ. ಎರಡನೇದಾಗಿ ಮಾಡೆಲ್ ಅದೇ ಮಿಸ್ ಇಂಡಿಯಾ ಅರ್ಥ ಏನಿದೆ ಅವ್ರು ಬಂದಿದ್ದಾರೆ. ಮೂರನೇದಾಗಿ ಬರ್ತಾ ಇರೋದು ಯಾರಾದ್ರು ಇಲ್ಲಿ ಗಂಗಾ ಅವ್ರು ಬರ್ತಾ ಇದ್ದಾರೆ. ಸೊ ಗಂಗಾ ಅವರು ನಿಮ್ಗೆ ಗೊತ್ತಿದೆ, ಹುಚ್ಚಾಟಗಳು. ಸೊ ಇನ್ಫ್ಲುಯೆನ್ಸರು, ಕ್ರಿಯೇಟರು ಏನಾರ ಕರ್ಕೊಳ್ಳಿ ನಿಮ್ಗೆ ನೀವೇ. ಸೊ ನಿಮಗೆ ಬಿಟ್ಟಿದ್ದು ಅವ್ರು ಬಂದಿದ್ದಾರೆ ಇಲ್ಲಿ. ಅವ್ರು ಬಂದು ಲೈಕ್ ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಈ ಕಡೆ ನಮ್ಮ ಮಾಡೆಲ್ ಅವರು ವಿನಯ್ ಗೌಡ ಅವರ ಒಂದು ಫೋಟೋ ತಗೊಂಡು ಅರಿತಾ ಇದ್ದಾರೆ, ಅಂದ್ರೆ ಬೆಂಕಿ ಇದು ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಅಂತಂದ್ರೆ ಇಲ್ಲಿರೋಕೆ ಲಾಯಕ್ಕಿಲ್ಲ ಅನ್ನೋ ರೀತಿ ಲೈಕ್ ವಿನಯ್ ಗೌಡ ಅವ್ರಿಗೆ ಇವರು ಹೇಳ್ತಾ ಇದ್ದಾರೆ. ಬಟ್ ಅದೊಂದು ಸೆಗ್ಮೆಂಟ್ ಏನೋ ಇದೆ. ಸೊ ಅದೇನ್ ಕತೆ ಅಂತ ಲೈಕ್ ಎಪಿಸೋಡ್ ನೋಡ್ಬಿಟ್ಟು ನಿರ್ಧಾರ ತಗೋಬೇಕು. ಇಲ್ಲಿ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಅದೇ ಏನೊಂದು ಮಿಸ್ ಇಂಡಿಯಾ ಅವ್ರು ಇದಾರೆ ಗೊತ್ತಾ, ಆಕ್ಚುಲಿ ಅವರು ವಿನಯ್ ಅವ್ರಿಗೆ ನೀವು ಇಲ್ಲಿರೋದಕ್ಕೆ ಲಾಯಕ್ಕೆ ಇಲ್ಲ ಅಂತ ಹೇಳ್ತಾ ಇರೋದು. ಸೊ ಐ ಥಿಂಕ್ ಕೆಲವೊಂದ್ ಕಡೆ ನನಗೆ ಒಂಥರ ನಗು ಬಂದ್ಬಿಡುತ್ತೆ. ಆಕ್ಚುಲಿ ಕರೆಕ್ಟಾಗಿ ಯಾರೋ ಒಬ್ರು ಈಗ ಒಬ್ರು ಏನಾರ ಮಾತಾಡ್ತಾ ಇದ್ದಾರೆ ಆಟಿಟ್ಯೂಡಲ್ಲಿ ಅಂತಂದಾಗ ಇನ್ನೊಬ್ರು ಅದೇ ರೀತಿ ಮಾತಾಡ್ಬೋದು, ಅದು ಅವ್ರಿಗೆ ಗೊತ್ತಿರಬೇಕಾಗಿತ್ತು ಆಕ್ಚುಲಿ. ಸೊ ಮೇ ಬಿ ಒಂದು ಸ್ವಲ್ಪ ಬ್ಯಾಕ್ ಫೈರ್ ಆಗುತ್ತೆ ಅಂತ ಅನ್ಸುತ್ತೆ ಇಲ್ಲಿ ವಿನಯ್ ಗೌಡ ಅವ್ರಿಗೆ. ಬಟ್ ಲೆಟ್ಸ್ ಕಾದ್ ನೋಡೋ, ಒಳ್ಳೆ ಜುಗಲ್ ಬಂದಿದೆ ಗುರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಚಂದನ್ ಶೆಟ್ಟಿ ಅವ್ರು ನೋಡ್ತಾ ನಗ್ತಾ ಇದ್ದಾರೆ. ಬಟ್ ಯಾಕೆ ನಗ್ತಾ ಇದ್ದಾರೆ ಗೊತ್ತಿಲ್ಲ. ಇಲ್ಲ, ಚಂದನ್ ಶೆಟ್ಟಿದು ಯಾವ್ದು ಅತಿಯಾಗಿ ಮಾತಾಡಿದ್ ಎಲ್ಲೂ ಒಂದು ಪ್ರೋಮೋ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ಜಸ್ಟ್ ವಿನಯ್ ಅವ್ರದ್ದು ಸಂಗೀತ ಅವ್ರದ್ದು ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಸಂಗೀತ ಅವ್ರದ್ದು ಸರಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೀವು ನಿಮ್ಮ ಮಗಳು ನೋಡ್ತಾರ ಅಂತ ಕೇಳ್ತಾರೆ ಆಕ್ಚುಲಿ ಕಾಂಟೆಂಟ್ ಗಂಗಾ ಅವ್ರಿಗೆ. ಸೊ ಕ್ರಿಂಜ್ ಕಾಂಟೆಂಟ್ ಮಾಡ್ತೀರಾ ಈ ಒಂದು ಶೋ ಅಲ್ಲಿ, ನಾನು ಅದನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಇಷ್ಟ ಇರಲ್ಲ, ಈ ತರ ಹುಚ್ಚುಚ್ಚನಂಗೆ ಆಡೋದು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಿರ್ಧಾರ ಅಂತ ಹೇಳ್ತೀನಿ. ಒಂದು ನಿರ್ಧಾರವನ್ನ ಅದೇ ಹೇಳ್ತಾ ಇರೋದು. ಇವ್ರು ಫಸ್ಟ್ ಆಫ್ ಆಲ್ ಇವ್ರು ಕರ್ಸಿದ್ ನನ್ನ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ. ಇಂಥವ್ರನ್ನ ಕರ್ಸಿ ಮತ್ತೆ ರಿಜೆಕ್ಟ್ ಮಾಡುವ ಅನ್ನೋದಕ್ಕಿಂತ ರಿಜೆಕ್ಟ್ ಅಲ್ಲಿ ಅವ್ರು ಕರ್ಸ್ಲೇಬಾರ್ದು. ಇದು ಅದನ್ನ ಹಿಡ್ಕೊಂಡೆ ಅವ್ರು ಆಕ್ಚುಲಿ ಒಂದಷ್ಟು ಕ್ಲಿಪಿಂಗ್ಸ್ ಹಿಡ್ಕೊಂಡು ಇನ್ನೊಂದಷ್ಟು ಜನ ಟ್ರೆಂಡಿಂಗ್ ಬರಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸಾಕು ಅಲ್ಲಿ ತನಕ ಬಂದ್ರೆ ಸಾಕಲ್ಲ. ಅಗ್ನಿ ಪರೀಕ್ಷೆ ತನಕ ಬಂದು ಒಂದು ಅಟ್ಲೀಸ್ಟ್ ಒಂದು ಟಿವಿಲಿ ಕುತ್ಕೊಂಡು ಒಂದು ಅರ್ಧ ಗಂಟೆ ಕಾಣಿಸ್ಕೊಂಡ್ರೆ ಸಾಕಲ್ವಾ. 1 ಲಕ್ಷ ನೋಡ್ತಾರ ಜನ ಬಿಗ್ ಬಾಸ್ ಅಂದಾಗ 1 ಕೋಟಿ ಜನ ನೋಡ್ತಾ ಇರ್ತಾರೆ. ಅವ್ರ ಮುಂದೆ ಕಾಣಿಸ್ಕೊಂಡ್ರು ಸಾಕಲ್ವಾ, ಅವ್ರಿಗೂ ಹೋಗುತ್ತೆ, ಓ ಇವ್ರು ನೋಡಿದೀನಲ್ವಾ ಬಿಗ್ ಬಾಸ್ ಬಂದಿರ್ತಾರಲ್ವಾ ಅನ್ನೋದು ಕೂಡ ಒಂದು ಯೋಚನೆ ಆಗುತ್ತೆ. ಸೊ ಐ ಥಿಂಕ್ ಸ್ವಲ್ಪ ಈ ಒಂದು ಹುಚ್ಚಾಟಗಳನ್ನ ಬೇಬಿ ಕಲರ್ಸ್ ಅವರು ನೋಡ್ತಾರೆ, ದಯವಿಟ್ಟು ಇದನ್ನು ಕಮ್ಮಿ ಮಾಡಬೇಕು. ಆದಷ್ಟು ಒಂದು ಒಳ್ಳೆ ಫಿಲ್ಟರ್, ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದಿರ್ತಾರೆ. ರೈತರಾಗಿರ್ಬೋದು, ಇಲ್ಲ ಬಸ್ ಡ್ರೈವರ್ಗಳಾಗಿರ್ಬೋದು, ಕಂಡಕ್ಟರ್ಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಆಮೇಲೆ ಬೇಡ ಪೌರ ಕಾರ್ಮಿಕರು ಇರ್ತಾರಲ್ಲಪ್ಪ, ಕಸ ಹೊಡಿಯೋರಾಗ ಅವ್ರನ್ನೂ ಕರ್ಕೊಂಡ್ಬರ್ಲಿ. ಅವರು ಕಷ್ಟಪಡ್ತಾ ಇರ್ತಾರೆ, ಅವರು ಏನೊಂದು ಲೈಫ್ ಏನೊಂದು ಮಾಡಬೇಕು ಅನ್ಕೊಂಡಿರ್ತಾರೆ. ಅವರಲ್ಲೂ ತುಂಬಾ ಟ್ಯಾಲೆಂಟ್ಗಳು ಇರ್ತಾರೆ, ಡ್ಯಾನ್ಸ್ ಆಡ್ತಾರೆ. ಆಕ್ಚುಲಿ ನಾನು ಯಾವ್ದು ನೋಡ್ತಾ ಇದ್ದೆ, ಕಸ ಎತ್ಕೊಂಡು ಡ್ಯಾನ್ಸ್ ಆಡೋದಂತ ಒಂದು ವ್ಯಕ್ತಿನೂ ಕೂಡ ಇದ್ದಾರೆ. ಸೊ ಅವ್ರನ್ನ ಕರ್ಕೊಂಡ್ ಬರ್ಬೋದಲ್ವಾ, ಯಾಕಂತ ಟ್ಯಾಲೆಂಟ್ನ ನೀವು ಬೆಳೆಸಲ್ಲ. ಈ ಥರ ಹುಚ್ಚುಚ್ಚು ನಂಗೆ ಕಸದ ಮದುವೆ ಕೊಟ್ಟರು ಲೈಕ್ ನಾನು ಡ್ಯಾನ್ಸ್ ಆಡ್ತೀನಿ ಅನ್ನೋರ್ಗಿಂತ ಕಸ ಎತ್ಕೊಂಡು ಕ್ಲೀನ್ ಮಾಡ್ಕೊಂಡು ನಮ್ಮ ದೇಶನೂ ಕ್ಲೀನ್ ಮಾಡ್ತಾ ಇರ್ತಾರೆ, ನಮ್ಮ ಸಿಟಿನೂ ಕ್ಲೀನ್ ಮಾಡ್ತಾ ಇರ್ತಾರೆ. ಅಂತವ್ರನ್ನ ಆಪರ್ಚುನಿಟಿ ಕೊಟ್ಟರೆ ಎಷ್ಟು ಒಳ್ಳೇದಾಗುತ್ತೆ ಗುರು. ಅಂತವ್ರಿಗೆಲ್ಲ ಕೊಡಲ್ಲ, ಯಾಕಂದ್ರೆ ಅವ್ರಿಗೆ TRP ಬರಲ್ಲ. ನಂಗೆ ಈ ಸೆನ್ಸ್ ಇಲ್ಲಪ್ಪ. TRP ಎಂಡ್ ಆಫ್ ದ ಡೇ ನೀನು ಒಳ್ಳೇದು ಮಾಡ್ತಾ ಇದ್ರೆ ನೀನು ಆಟೋಮೆಟಿಕಲಿ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ, ಜನ ನೋಡೇ ನೋಡ್ತಾರೆ. ಜಗಳ ಆಡಬೇಕು ಅಂತಂದಾಗ ನೀವು ಬೇಕಾದ್ರೆ ಒಂದು ಸ್ಕ್ರಿಪ್ಟೆಡ್ ಮಾಡಿ ಜಗಳ ಆಡಿಸಿ, ಎಂಡ್ ಆಫ್ ದ ಡೇ ನಾವು ಈಗ ಇವರೆಲ್ಲ ಮಾಡ್ತಾರಲ್ಲಪ್ಪ ಯೂಟ್ಯೂಬರ್ಸ್ಗಳು, ನಾವೇ ಆಗಿರೋದು ಫಾರ್ ಎಕ್ಸಾಂಪಲ್ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋದು ಅಂತಂದ್ರೆ ನಾವು ವಿಲ್ ಸ್ಕ್ರಿಪ್ಟ್ ಬರೀತೀವಿ. ಪ್ರ್ಯಾಂಕ್ ಅಂತಂದ್ರೆ ನಮ್ಮ ಅಮ್ಮಂಗೆ ನಾನು ಸಿಗರೇಟ್ ಸೇದ್ಬಿಟ್ಟೆ, ನಮ್ಮ ಅಮ್ಮ ಆಕ್ಸಿಡೆಂಟ್ ಆಗೋದು, ಅದೆಲ್ಲ ಜಸ್ಟ್ ಸ್ಕ್ರಿಪ್ಟೆಡ್ ಬ್ರೋ. ಎವ್ರಿ ಒನ್ ನೋಸ್ ದಟ್. ಆಕ್ಚುಲಿ ಅದು ತುಂಬ ಜನಕ್ಕೆ ಅದು ಗೊತ್ತಿರಲ್ಲ, ಸ್ಕ್ರಿಪ್ಟ್ ಮಾಡ್ಕೊಂಡೆ ಮಾಡೋದು ಎಲ್ಲ ಮಾಡಿದ್ರು. ಸೊ ಅದೇ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾರೆ ಅದನ್ನ. ಸೊ ದಯವಿಟ್ಟು ನೀವು ಅದೇ ರೀತಿ ಮಾಡಿ. ಬಿಗ್ ಬಾಸ್ ಮನೆ ಒಳಗಡೆ ಒಂದಷ್ಟು ಜಗಳಗಳು ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಯಾರೋ ಆಪೋಸಿಟ್ ಪರ್ಸನ್ಸ್ಗಳು ಇದ್ದಾಗ ಒಂದ್ ಕಡೆ ಸೇರ್ಕೊಂಡಾಗ ಜಗಳ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್. ಅಡ್ ಬೀಳ್ತೀನಿ ಅಂತ ಕೂಡ ಅವ್ರು ಸ್ಟೇಜ್ ಮೇಲೆ ಬೀಳಕ್ ಹೋಗ್ತಾರೆ. ಬಿದ್ದೇ ಇಲ್ಲ ಅಂತ ಹೇಳ್ತಾರೆ ಗಂಗಾರ್ ಹೇಳ್ತಾರೆ. ನನಗೆ ಸಂಗೀತ ಅವ್ರಿಗೆ ನಾನು ಬೀಳ್ತೀನಿ ಬೀಳ್ತೀನಿ ಅಂತ, ಬೀಳೇ ಇಲ್ಲ ಬರೀ ಮಾತಲ್ಲಿ ಹೇಳ್ತೀನಿ ಅಂದಾಗ ಬಿದ್ದು ನೋಡಿದ್ರೆ ಒಂದ್ ಸ್ವಲ್ಪ ಲೈಕ್ ನೆನ್ನೆನೋ ಅಮುಕುಡುಮುಕನ್ನು ಕೂಡ ಒಂದು ಗೇಟ್ ಪಾಸ್ ಕೊಟ್ಟಿದ್ದಾರೆ, ಎಕ್ಸಿಟ್ ಆಗಿದ್ದಾರೆ ಅವರು ಕೂಡ. ವಿನಯ್ ಗೌಡ ಅವರೇ ಮಾಡಿದ್ದು. ಅಂಡ್ ಅವರ ಸೆಲ್ಫ್ ಆಗಿ ನಾನು ಇರ್ಬೇಡ ಹೋಗೋದ್ರೆ ಹೋಗ್ತೀನಿ ಅಂತ ಹೋಗ್ತಾ ಇದ್ರು. ಅಂಡ್ ಇವತ್ತಿನ ಪ್ರೋಮೋದಲ್ಲಿ ಈ ರೀತಿ ಲೈಕ್ ಗಂಗಾ ಅವ್ರಿಗೆ ಎಕ್ಸಿಟ್ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಬಟ್ ಕಾದ್ ನೋಡ್ಬೇಕು ಇವ್ರಿಗೆ ನಿಜವಾಗ್ಲೂ ಗೇಟ್ ಪಾಸ್ ಕೊಟ್ಟಿದ್ದಾರಾ ಇಲ್ಲ ಉಳಿಸ್ಕೊಂಡು ಹೇಳಕ್ಕಾಗಲ್ಲ. ಬಿಗ್ ಬಾಸ್ ಸೀಸನ್ 13 ಎಂಟ್ರಿಗೆ ಕೊಡೋಕೆ ಇದು ಪ್ಲಾನ್ ಏನೋ ಮಾಡ್ತಿದಾರ ಗೊತ್ತಿಲ್ಲ. ಇನ್ನ ನೆಕ್ಸ್ಟ್ ಇನ್ನೊಂದು ಕ್ಯಾಂಡಿಡೇಟ್ ಯಾರೋ ಇದಾರಪ್ಪ, ಕಬಾಬ್ ಮಂಜು ಅಂತಿದ್ದಾರೆ. ಸೊ ಅವ್ರದ್ದು ಪ್ರೋಮೋ ಇನ್ನ ಗೊತ್ತಿಲ್ಲ, ಬೇಬಿ ನಾಳೆ ನಾಡ್ದು ಬರ್ಬೋದು. ಪ್ರೋಮೋ ಬಿಟ್ಟಿಲ್ಲ, ಮೇ ಬಿ ನನ್ನ ಪ್ರಕಾರ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. 60 ಮೇಲೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಐ ಡೋಂಟ್ ನೋ ದಟ್ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಈಗ 2 ಅವರ್ಸ್ ಅಲ್ಲಿ ಎಲ್ಲಾನು ತೋರ್ಸಕ್ ಆಗಲ್ಲ. ಸೊ ಬರೀ ಒಂದೇ ಸಂಡೇ ಆಗಿರೋದ್ರಿಂದ ಮಂಡೆಯಿಂದ ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಕಾದ್ ನೋಡುವ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ. 2 ಅವರ್ಸ್ ಸಂಡೇ 9 to 10 ಇದೆ ಆಕ್ಚುಲಿ. 7 to 11 ಭಾನುವಾರ 9ರಿಂದ ಸ್ಟಾರ್ಟ್ ಆಗುತ್ತೆ. ಸೋಮವಾರದಿಂದ ಮಾಮೂಲಿ 9:30 to 11 o'clock ಇರುತ್ತೆ. 1.5 hour ಶೋ. ಅದ್ರಲ್ಲಿ ಅರ್ಧ ಗಂಟೆ ಬ್ರೇಕ್ ಇರುತ್ತೆ, 1 hour ಶೋ ಇರುತ್ತೆ. ಸೊ ಎನಿವೇಸ್ ಮಜಾ ಇರುತ್ತೆ ಗೈಸ್. ಆಕ್ಚುಲಿ ನಿಮ್ಗೆ ಏನು ಅನ್ಸುತ್ತೆ ಈ ಒಂದು ಪ್ರೋಮೋ ನೋಡಿ? ಇದರಲ್ಲಿ ಸಂಗೀತ ಶೃಂಗೇರಿ ಅವರು ಕರೆಕ್ಟಾಗಿ ನಿರ್ಧಾರ ತಗೊಂಡಿದ್ದಾರೆ, ಅವ್ರನ್ನ ರಿಜೆಕ್ಟ್ ಮಾಡಿ ಆಮೇಲೆ ಕೊಟ್ಟಂತ ಡಿಸಿಷನ್ ಕೂಡ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಫೆಲ್ಟ್ ಲೈಕ್ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಯಾಕಂದ್ರೆ ನಿಮ್ಮ ಅದನ್ನ ಕ್ರಿಂಜ್ ಕಾಂಟೆಂಟ್ ನೋಡಿ ತುಂಬಾ ಜನ ಹಾಳಾಗ್ತಾರೆ ಅನ್ನೋದು
ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಆ್ಯಕ್ಚುಲಿ. ಸೊ ಅದನ್ನ ಅವರು ನಿರ್ಧಾರ ತಗೊಂಡಿದ್ದು ತುಂಬಾ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಆ್ಯಂಡ್ ವಿನಯ್ ಅವ್ರಿಗೆ ನಿಂಗೆ ಯೋಗ್ಯತೆ ಇಲ್ಲ ಅಂತಂದಿದ್ದು ಅದಂತೂ ಇನ್ನೂ ಕ್ರೇಜಿ ಲೆವೆಲ್. ಅವ್ರು ನೋಡಬೇಕು ಜುಗಲ್ಬಂದಿ ಯಾವ ಥರ ಇರುತ್ತೆ ಅಂತ ಕಾದು ನೋಡುವಾಗ. ಇನ್ನು ಆ್ಯಕ್ಚುಲಿ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ, ಅದು ಬಂದು ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಸೊ ಶನಿವಾರ ನಡೆಯುತ್ತೆ. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಭಾನುವಾರ ಅಗೇನ್ ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಪರೀಕ್ಷೆದು ಒಂದು ಇದೆ. ಸೊ ಅದೊಂದು ಪ್ರೋಮೋ ಇನ್ಕ್ಲೂಡ್ ಮಾಡಿ ಕಂಬೈನ್ ಮಾಡಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದಲ್ಲೇನಿಲ್ಲ ಆಸ್ ಇಟ್ ಈಸ್ ಏನಿದೆಯಲ್ಲ ಮೊನ್ನೆ 2 ಪ್ರೋಮೋ ಇತ್ತಲ್ಲ ಅದನ್ನೇ ಮ್ಯಾಚ್ ಅಪ್ ಮಾಡ್ಬಿಟ್ಟು ಹಾಕಿದ್ದಾರೆ. ಸೊ ಈ ಫಸ್ಟ್ ಪ್ರೋಮೋ ಬಗ್ಗೆ ನಿಮ್ಗೆ ಅನಿಸ್ತು? ಸಂಗೀತ ಅವ್ರು ತೊಗೊಂಡಿದ್ದ ನಿರ್ಧಾರ ಸರಿ ಇತ್ತಾ? ಆ್ಯಂಡ್ ಈ ಕಡೆ ವಿನಯ್ ಗೌಡ ಅವರು ಈ ಕಡೆ ಗಂಗಾಗಿ ಹೇಳಿದ್ದು ಸರಿ ಇತ್ತಾ ತಪ್ಪಿತ್ತಾ? ನೀವು ಕಮೆಂಟ್ ಮಾಡೋ ತಿಳಿಸೋದು ಮರಿಬೇಡಿ. ಆ್ಯಂಡ್ ಇವತ್ತು ಸಂಜೆ ಲೈವ್ ಬರ್ತೀವಿ. ಲೈವ್ ಬರೋದು ವಾಟ್ಸಪ್ ಬ್ರಾಡ್ಕಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀವಿ. 7 o'clock ಬರೋಣ ಅಂತ ಅಂದ್ಕೊಂಡಿದ್ವಿ. ಆ 7 ಇಲ್ಲಾಂದರೆ 8. ಸೊ 2 ಟೈಮಿಂಗಲ್ಲಿ ಲೈವ್ಗೆ ಬರ್ತೀವಿ. ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ 1-to-1 ಇಂಟ್ರಾಕ್ಟ್ ಮಾಡೋಣ, ಮಾತಾಡೋಣ. ಆ್ಯಂಡ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿದ್ದಂಗೆ ಬಾಯ್.